ಇಫ್ ಯು ವಾಂಟ್ ಮ್ಯಾನೇಜ್ ಯುವರ್ ಮನಿ ಲೈಕ್ 1%, ನಾನು ಈ ವಿಡಿಯೋದಲ್ಲಿ ಒಂದು ರೂಲ್ ಬಗ್ಗೆ ನಿಮಗೆ ಹೇಳ್ಕೊಡ್ತೀನಿ. ಈ ರೂಲಿಂದ ನೀವು ನಿಮ್ಮ ವೆಲ್ತ್ನ ಜನರೇಟ್ ಮಾಡಬಹುದು ರಿಗಾರ್ಡ್ಲೆಸ್ ಹೌ ಮಚ್ ಮನಿ ಯು ಮೇಕ್. ನಿಮಗೆ ಜಸ್ಟ್ ಆ ಮೈಂಡ್ ಸೆಟ್ ಇದ್ರೆ ಸಾಕು. ಇದು ಒಂಥರ ಸಿಸ್ಟಮ್ ಎಲ್ಲರಿಗೂ ಸೂಟ್ ಆಗುತ್ತೆ. ನೀವು ಮಂತ್ಲಿ 30,000 ಆದರೂ ಅರ್ನ್ ಮಾಡಿ ಅಥವಾ 1 lakh, ಸ್ಟಿಲ್ ಈ ರೂಲ್ ಏನಿದೆ ಎಲ್ಲರಿಗೂ ಅಪ್ಲಿಕಬಲ್ ಆಗುತ್ತೆ. ನಾನು ಈ ರೂಲ್ ಪರ್ಸ್ನಲ್ ಆಗಿ ಯೂಸ್ ಮಾಡ್ತೀನಿ. ನೀವು ಕೂಡ ಈ ರೂಲ್ ಆರಾಮಾಗಿ ಅಡಾಪ್ಟ್ ಮಾಡ್ಕೋಬಹುದು. ಸೊ ಹೇ ವಾಟ್ಸಪ್ ಗೈಸ್, ಮೈ ನೇಮ್ ಇಸ್ ಸ್ಯಾಮ್. Today we're going to discuss how to manage your money like 1%. Let's begin. ರೂಲ್ ಬಂದು 75-10-15. ಅಂದರೆ ಮ್ಯಾಕ್ಸಿಮಮ್ 75% ಆಫ್ ಯುವರ್ ಟೋಟಲ್ ಇನ್ಕಮ್ ಶುಡ್ ಬಿ ಯೂಸ್ಡ್ ಫಾರ್ ಲಿವಿಂಗ್. ಅಂದರೆ ಫುಡ್, ಗ್ರಾಸರೀಸ್, ರೆಂಟ್, ವೆಕೇಷನ್, ಶಾಪಿಂಗ್ ಎಕ್ಸೆಟ್ರಾ. ನೀವೇನಾದರೂ ನಿಮ್ಮ ಟೋಟಲ್ ಅರ್ನಿಂಗಲ್ಲಿ 75% ಒಳಗಡೆ ಇದೆಲ್ಲ ನೀವು ಮಾಡ್ತಿದ್ದೀರಾ ಅಂದರೆ ಫ್ಯಾಂಟಾಸ್ಟಿಕ್, ವೆರಿ ಗುಡ್. ನೀವೇನಾದರೂ 75% ಒಳಗಡೆ ಇವೆಲ್ಲ ಮ್ಯಾನೇಜ್ ಮಾಡ್ತಿಲ್ಲ ಅಂದರೆ ಇದ್ರ ಬಗ್ಗೆ ಸ್ವಲ್ಪ ನಾನು ನಿಮಗೆ ಹೇಳ್ತೀನಿ. ದ ಬ್ಯೂಟಿ ಆಫ್ 75% ಲಿಮಿಟ್ ಇದೆ ಅಲ್ವಾ, ವಿಲ್ ಎನ್ಕರೇಜ್ ಯು ಟು ಡೂ 2 key things. ಒಂದು ಬಂದು ನೀವು ಚೀಪರ್ ಆಲ್ಟರ್ನೇಟಿವ್ಸ್ ಬಗ್ಗೆ ಥಿಂಕ್ ಮಾಡ್ತೀರಾ. ಅಂದರೆ ಇವಾಗ ನೀವೇನಾದರೂ ಬ್ಯಾಂಗ್ಳೂರಲ್ಲಿ ಇದ್ದೀರಾ ಅಂದ್ಕೊಳ್ಳಿ, PGಯಲ್ಲಿರೋದಾ ಅಥವಾ 1 RK ಇಲ್ಲ 1 BHK ಮನೆ ಮಾಡೋದಾ, ಫುಡ್ಡು ಅಡುಗೆ ಮಾಡ್ಕೊಂಡು ತಿನ್ನೋದಾ ಅಥವಾ ಹೊರಗಡೆ ಹೋಗ್ಬಿಟ್ಟು ಹೋಟೆಲಲ್ಲಿ ತಿನ್ನೋದಾ, ಆಫೀಸ್ಗೆ ಏನಾದರೂ ನೀವು ನಮ್ಮ ಸ್ವಂತ ಬೈಕಲ್ಲೋ ಕಾರಲ್ಲಿ ಹೋಗೋದಾ ಅಥವಾ ಆಫೀಸ್ ಇನ್ ಕೇಸ್ ಕ್ಯಾಬ್ ಫೆಸಿಲಿಟಿ ಕೊಡ್ತಿದೆ ಅಂದರೆ ಕ್ಯಾಬ್ ಯೂಸ್ ಮಾಡೋದಾ. ಆಲ್ ದಟ್ ವಿ ವಿಲ್ ಥಿಂಕ್. ಸೆಕೆಂಡ್ ಬಂದು ನೀವು ಫೋಕಸ್ ಮಾಡ್ತೀರಾ ವ್ಯಾಲ್ಯೂ ಓವರ್ ಹ್ಯಾಪಿನೆಸ್. ಕೆಲವೊಂದು ವಸ್ತು ಇದೆಯಲ್ಲ, ನಾವು ಜಸ್ಟ್ ಸಿಂಪ್ಲಿ ಪರ್ಚೇಸ್ ಮಾಡ್ತೀವಿ, ಅದು ನಮಗೆ ಅವಶ್ಯಕತೆನೇ ಇರಲ್ಲ, ಜಸ್ಟ್ ಬಿಕಾಸ್ ಅವರ್ ಹ್ಯಾಪಿನೆಸ್. ನೀವು ತಗೊಳ್ಳೋಕ್ಕಿಂತ ಮುಂಚೆ ಜಸ್ಟ್ 2 ಸಲ ಥಿಂಕ್ ಮಾಡಿ, ಡು ವಿ ರಿಯಲಿ ನೀಡ್ ದಟ್? 90% ಆಫ್ ದ ಟೈಮ್ ನಮಗೆ ಆ ವಸ್ತು ಬೇಕಿರಲ್ಲ, ಬಟ್ ಸ್ಟಿಲ್ ನಮ್ಮ ಹ್ಯಾಪಿನೆಸ್ಗೋಸ್ಕರ ವಿ ಎಂಡ್ ಅಪ್ ಬೈಯಿಂಗ್ ದಟ್. ಬಟ್ ನೀವು ಹ್ಯಾಪಿನೆಸ್ನ ಫೋಕಸ್ ಮಾಡಿ ಪರ್ಚೇಸ್ ಮಾಡಿದರೆ ಆ ಒಂದು ಹ್ಯಾಪಿನೆಸ್ ಇದೆ ಅಲ್ವಾ, ನಿಮಗೆ ಲಾಂಗ್ ಟರ್ಮ್ ಬೆನಿಫಿಟ್ ಕೊಡಲ್ಲ, ಅಂದರೆ ಕಂಟಿನ್ಯೂಸ್ ಬೆನಿಫಿಟ್ ನಿಮಗೆ ಸಿಗ್ತಾ ಇರಲ್ಲ. ಎಕ್ಸಾಂಪಲ್, ನೀವು ಒಂದು ಒಳ್ಳೆ ಫೋನ್ ತಗೋತೀರಾ, ಹೊಸ ಫೋನ್, ಮ್ಯಾಕ್ಸಿಮಮ್ ನೀವು 1 ತಿಂಗಳು ಹ್ಯಾಪಿಯಾಗಿರ್ತೀರ, ಅದಾದಮೇಲೆ ನಿಮಗೆ ಆಲ್ರೆಡಿ ಬೋರ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ನೀವೇನಾದರೂ ಒಳ್ಳೆ ಕಾರ್ ತೊಗೊಳ್ತೀರಾ, ಬ್ರ್ಯಾಂಡ್ ನ್ಯೂ ಕಾರ್, ಬಟ್ ನಿಮಗೆ 1 year ಹ್ಯಾಪಿನೆಸ್ ಇರುತ್ತೆ. ಅದಾದಮೇಲೆ ಹೊಸ ಕಾರ್, ಹೊಸ ಮಾಡೆಲ್ ಮಾರ್ಕೆಟಲ್ಲಿ ಬಂದಾಗ ನಿಮಗೆ ಈ ವಸ್ತು ಏನಿದೆ ಸ್ಟಿಲ್ ಹಳೇದನ್ಸುತ್ತೆ. ನಿಮ್ಮ ಹ್ಯಾಪಿನೆಸ್ ಮುಂಚೆ ಇತ್ತಲ್ವಾ, ಆ ಹ್ಯಾಪಿನೆಸ್ ಏನಾಗುತ್ತೆ, ಕಮ್ಮಿ ಆಗಿಬಿಡುತ್ತೆ. ಸೊ ಈ ಥರ ನೀವೇನಾದರೂ ಹ್ಯಾಪಿನೆಸ್ ಸೈಡಲ್ಲಿ ಇಟ್ಟು ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡಿ ಪರ್ಚೇಸ್ ಮಾಡಿದರೆ ನಿಮಗೆ ಕಂಟಿನ್ಯೂಸ್ ಬೆನಿಫಿಟ್ ಸಿಗ್ತಾ ಹೋಗುತ್ತೆ. ಆ್ಯಂಡ್ ಐ ಆಮ್ ಡ್ಯಾಮ್ ಶೋರ್ ಯು ವಿಲ್ ಬಿ ಏಬಲ್ ಟು ಮ್ಯಾನೇಜ್ ಯುವರ್ ಆಲ್ ಎಕ್ಸ್ಪೆನ್ಸಸ್ ವಿತಿನ್ 75% ರೇಂಜ್. ಆ್ಯಂಡ್ ರಿಮೈನಿಂಗ್ ರೂಲ್ ಇದೆ ಅಲ್ವಾ, ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಸ್ವಲ್ಪ ಗಮನ ಇಟ್ಟು ಕೇಳಿ, ಇಟ್ ವಿಲ್ ಡೆಫಿನೆಟ್ಲಿ ಚೇಂಜ್ ಯುವರ್ ಲೈಫ್. ರೂಲ್ 75-10-15. ಈ ರೂಲಲ್ಲಿ 10% ಇದೆ ಅಲ್ವಾ, ದಿಸ್ 10% ಶುಡ್ ಗೋ ಟುವರ್ಡ್ಸ್ ಅಕ್ಯುಮುಲೇಟಿಂಗ್ ಯುವರ್ ಎಮರ್ಜೆನ್ಸಿ ಫಂಡ್. ನಿಮಗೆ ಎಮರ್ಜೆನ್ಸಿ ಫಂಡ್ ಅಂದರೆ ಏನು ಗೊತ್ತಿಲ್ಲ ಅಂದರೆ ನಾನು ಆಲ್ರೆಡಿ ಒಂದು ಡೆಡಿಕೇಟೆಡ್ ವಿಡಿಯೋ ಮಾಡಿದ್ದೀನಿ, ವಾಟ್ ಈಸ್ ಎಮರ್ಜೆನ್ಸಿ ಫಂಡ್ ಅಂತ. ಪ್ಲೀಸ್ ಆ ವಿಡಿಯೋನ ನೀವು ಚೆಕ್ಔಟ್ ಮಾಡಿ. ನಾ ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ, ಐ ಕಾರ್ಡಲ್ಲೂ ಕೂಡ ಬರ್ತಾ ಇರುತ್ತೆ. ಯು ಕ್ಯಾನ್ ಜಸ್ಟ್ ಕ್ಲಿಕ್ ಆ್ಯಂಡ್ ಆಫ್ಟರ್ ದಿಸ್ ವಿಡಿಯೋ ಯು ಕ್ಯಾನ್ ಗೋ ಆ್ಯಂಡ್ ವಾಚ್ ಇಟ್. ನಾನು ಆ ವಿಡಿಯೋದಲ್ಲಿ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ವಾಟ್ ಈಸ್ ಎಮರ್ಜೆನ್ಸಿ ಫಂಡ್ ಆ್ಯಂಡ್ ಅದನ್ನು ಎಲ್ಲಿ ಯಾವಾಗ ಯೂಸ್ ಮಾಡಬೇಕು ಅಂತ. ಈ ಒಂದು ಎಮರ್ಜೆನ್ಸಿ ಫಂಡ್ ನಾವು ಬಿಲ್ಡ್ ಮಾಡ್ತಿರೋದು ಫಾರ್ ಅ ಸ್ಪೆಸಿಫಿಕ್ ರೀಸನ್, ಅದು ಜಸ್ಟ್ ಫಾರ್ ಎಮರ್ಜೆನ್ಸೀಸ್ ಅಷ್ಟೇ. ಸೊ ನಿಮಗೆ ಒಂದು ಕ್ಲಾರಿಟಿ ಸಿಗಬೇಕಂದ್ರೆ ನೀವು ಆ ವಿಡಿಯೋ ನೋಡಲೇಬೇಕು. ಪ್ಲೀಸ್ ಚೆಕ್ಔಟ್ ಮಾಡಿ. ಎಷ್ಟೋ ಜನಕ್ಕೆ ಈ ಎಮರ್ಜೆನ್ಸಿ ಫಂಡ್ ಇದೆ ಅಲ್ವಾ, ಎಷ್ಟು ನಾವು ಕೂಡಿಡಬೇಕು ಅಂತ ಕ್ಲಾರಿಟಿ ಇರಲ್ಲ. ನಾನು ಅದಕ್ಕೂ ಒಂದು ವಿಡಿಯೋ ಮಾಡಿದ್ದೀನಿ, ಹೌ ಟು ಬಿಲ್ಡ್ ಎಮರ್ಜೆನ್ಸಿ ಫಂಡ್ ಆ್ಯಂಡ್ ವೇ ಟು ಅಲೋಕೇಟ್ ಅಂತ. ನೀವು ಆ ವಿಡಿಯೋನು ಕೂಡ ನೋಡಿ, ನಿಮಗೆ ಕಂಪ್ಲೀಟ್ ಕ್ಲಾರಿಟಿ ಸಿಕ್ಕೋಗುತ್ತೆ ಅಬೌಟ್ ಎಮರ್ಜೆನ್ಸಿ ಫಂಡ್ ಹೆಂಗೆ ಬಿಲ್ಡ್ ಮಾಡಬೇಕು, ಬಿಲ್ಡ್ ಆಗಿರೋ ಅಮೌಂಟ್ನ ಎಲ್ಲಿ ನಾವು ಇಡಬೇಕು ಅಂತ ನಿಮಗೊಂದು ಫುಲ್ ಕ್ಲಾರಿಟಿ ಸಿಗುತ್ತೆ. ಪ್ಲೀಸ್ ವಾಚ್ ದೋಸ್ 2 ವಿಡಿಯೋಸ್. ನಾನು ಆಲ್ರೆಡಿ ಆ ವಿಡಿಯೋ ಲಿಂಕ್ಸ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ, ಪ್ಲಸ್ ಐ ಕಾರ್ಡಲ್ಲೂ ನಿಮಗೆ ಆ ಲಿಂಕ್ ಬರ್ತಾ ಇರುತ್ತೆ. ಯು ಕ್ಯಾನ್ ಗೋ ಆ್ಯಂಡ್ ಚೆಕ್ ಔಟ್. ನೆಕ್ಸ್ಟ್ ಪಾರ್ಟ್ ಆಫ್ ದಿಸ್ ರೂಲ್ 75-10-15. ಅಂದರೆ 15% ಫ್ರಮ್ ಯುವರ್ ಟೋಟಲ್ ಇನ್ಕಮ್ ಶುಡ್ ಗೋ ಟುವರ್ಡ್ಸ್ ಇನ್ವೆಸ್ಟ್ಮೆಂಟ್. ಇದು ನಿಮ್ಮ ಫ್ಯೂಚರ್ಗೋಸ್ಕರ. ನೋ ಮ್ಯಾಟರ್ ವಾಟ್, ಈ 15% ಇದೆ ಅಲ್ವಾ, ಶುಡ್ ಗೋ ಟುವರ್ಡ್ಸ್ ಇನ್ವೆಸ್ಟ್ಮೆಂಟ್. ನೀವು ಇದನ್ನು ಮಿಸ್ ಮಾಡಲೇಬಾರ್ದು. ಏನಕ್ಕಂದರೆ ವಿತ್ ದ ಹೆಲ್ಪ್ ಆಫ್ ದಿಸ್ 15% ರೈಟ್, ಯು ವಿಲ್ ಸ್ಟಾರ್ಟ್ ಬಿಲ್ಡಿಂಗ್ ಯುವರ್ ಅಸೆಟ್ಸ್. ನಿಮ್ಮ ದುಡ್ಡು ನಿಮಗೋಸ್ಕರ ವರ್ಕ್ ಮಾಡಲಿಕ್ಕೆ ಬಿಡಿ. ಯಾಕಂದರೆ ರಿಯಲ್ ವೆಲ್ತ್ ಕ್ಯಾನ್ ಬಿ ಕ್ರಿಯೇಟೆಡ್ ಬೈ ಓನಿಂಗ್ ಅಸೆಟ್ಸ್. ಇದು ನಮ್ಮ ಸ್ಕೂಲ್ ಕಾಲೇಜಸಲ್ಲಿ ನಮಗೆ ಹೇಳ್ಕೊಟ್ಟಿಲ್ಲ, ಜಸ್ಟ್ ಅರ್ಧ ಹೇಳಿದ್ದಾರೆ. ಯಾವ ಥರ ಓದ್ಕೊಂಡು ಡಿಗ್ರಿನ ಸಂಪಾದಿಸ್ಕೊಂಡು ಜಾಬ್ ಹೊಡೆದು
ಹೆಂಗೆ ಅಮೌಂಟ್ನ ಅರ್ನ್ ಮಾಡಬೇಕು ಅಂತ ಅಷ್ಟೇ ಹೇಳಿದ್ದಾರೆ. ಬಟ್ ಆ ಅಮೌಂಟ್ನ ಹೇಗೆ ಇನ್ವೆಸ್ಟ್ ಮಾಡಬೇಕು, ಆ ಅಮೌಂಟ್ನ ಹೇಗೆ ಮ್ಯಾನೇಜ್ ಮಾಡಬೇಕು ಅಂತ ನಮಗೆ ಹೇಳಿಲ್ಲ. ಸೊ ನೀವು ಪ್ರಪಂಚದಲ್ಲಿ ಯಾವುದೇ ವ್ಯಕ್ತಿನ ನೋಡಿ, ಅವರು ಸ್ಯಾಲ್ರಿಯಿಂದ ವೆಲ್ತ್ ಮಾಡಿರಲ್ಲ. ಸೊ ಅವರು ವೆಲ್ತ್ ಮಾಡಿರ್ತಾರೆ ಬಿಕಾಸ್ ದೇ ಆರ್ ಓನಿಂಗ್ ಅಸೆಟ್ಸ್. ಕಂಗ್ರ್ಯಾಚುಲೇಷನ್ಸ್, ನೀವು ಈ ವಿಡಿಯೋ ಇಲ್ಲಿವರೆಗೆ ನೋಡ್ತಿದ್ದೀರ ಅಂದರೆ ಯು ಆರ್ ಆಲ್ರೆಡಿ ಇನ್ ದಟ್ 1%. ಸೊ ಪ್ಲೀಸ್ ಈ ಒಂದು ಎಕ್ಸ್ಟ್ರಾ ಸ್ಟೆಪ್ ನೀವು ತಗೊಳ್ಳಿ. ನಿಮ್ಗೆ ಎಷ್ಟು ಸ್ಯಾಲ್ರಿ ಬರ್ತಿದೆ ಅದರಲ್ಲಿ 75% ಶುಡ್ ಯೂಸ್ ಟುವರ್ಡ್ಸ್ ಲಿವಿಂಗ್. ರಿಮೈನಿಂಗ್ 25% ಅಲ್ಲಿ 10% ನಿಮ್ಮ ಎಮರ್ಜೆನ್ಸಿ ಫಂಡ್ ಬಿಲ್ಡ್ ಆಗೋವರೆಗೂ ಅದನ್ನು ಅಕ್ಯುಮುಲೇಟ್ ಮಾಡ್ತಾ ಹೋಗಿ. ಆ್ಯಂಡ್ ರಿಮೈನಿಂಗ್ 15% ಏನಿದೆ, ನೋ ಕಾಂಪ್ರಮೈಸ್, ಯು ಶುಡ್ ಸ್ಟಾರ್ಟ್ ಇನ್ವೆಸ್ಟಿಂಗ್. ನೀವು ಎಷ್ಟು ಅರ್ಲಿ ಇನ್ವೆಸ್ಟ್ಮೆಂಟ್ ಸ್ಟಾರ್ಟ್ ಮಾಡ್ತೀರೋ ನಿಮಗೆ ಅಷ್ಟು ಜಾಸ್ತಿ ಇಂಪ್ಯಾಕ್ಟ್ ಕಾಣಿಸುತ್ತೆ ಇನ್ ದ ಫ್ಯೂಚರ್. ಸೊ ಇನ್ವೆಸ್ಟ್ಮೆಂಟ್ ಜರ್ನಿ ಹೇಗೆ ಸ್ಟಾರ್ಟ್ ಮಾಡಬೇಕು ಫಾರ್ ಬಿಗಿನರ್ಸ್ ಅಂತ ನಾನೊಂದು ವಿಡಿಯೋ ಪ್ಲಾನ್ ಮಾಡ್ತಾ ಇದ್ದೀನಿ ಇನ್ ದ ಫ್ಯೂಚರ್. ಸೊ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಪ್ರೆಸ್ ಮಾಡಿ. ಇನ್ ಕೇಸ್ ನಾನು ಆ ವಿಡಿಯೋ ಅಪ್ಲೋಡ್ ಮಾಡಿದರೆ ಯು ವಿಲ್ ಗೆಟ್ ಅ ನೋಟಿಫಿಕೇಶನ್. ಸೊ ಯು ಕ್ಯಾನ್ ಚೆಕ್ ಔಟ್ ಹೌ ಟು ಸ್ಟಾರ್ಟ್ ಇನ್ವೆಸ್ಟ್ಮೆಂಟ್ ಜರ್ನಿ ಫಾರ್ ಬಿಗಿನರ್ಸ್. ಐ ಹೋಪ್ ಯು ಗಾಟ್ ಸಮ್ ವ್ಯಾಲ್ಯೂ ಔಟ್ ಆಫ್ ದಿಸ್ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು ವೆರಿ ಮಚ್. ಸಬ್ಸ್ಕ್ರೈಬ್.